ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು, ಬಿಡದಿಯಲ್ಲಿ ಈ ಸರ್ಕಾರ ಬಂದ ನಂತರ ನಾವೆಲ್ಲ ಏನು ಹೇಳ್ತೀರಿ, ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀರಿ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಕ್ಕಂಥ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹೇಳ್ತಕ್ಕಂಥ ರಾಜಕಾರಣಿಗಳು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈಗಾಗಲೇ 3 ವರ್ಷಗಳ ಅವಧಿಯನ್ನು ಪೂರೈಸಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು ಒಂದು ಪ್ರತಿಷ್ಠೆಯಾಗಿ ಇವತ್ತು ಬಿಡದಿ ಟೌನ್ಶಿಪ್, ರಾಮನಗರ ಜಿಲ್ಲೆಯಲ್ಲಿ ಆ ಬಿಡದಿ ಟೌನ್ಶಿಪ್ನ ಇವತ್ತೇನು ಪ್ರತಿಷ್ಠೆಯಾಗಿ ಇವತ್ತು ಅವರು ಆ ಒಂದು ಯೋಜನೆಯನ್ನು ಮಾಡಲೇಬೇಕು ಅಂತೇಳಿ ಒಂದು ಪಣ ತೊಟ್ಟಿದ್ದಾರೆ. ಆದರೆ ವಾಸ್ತವಾಂಶ ಆ ರೀತಿ ಇಲ್ಲ. ಅವರ ಪ್ರತಿಷ್ಠೆಗೋಸ್ಕರ ಏನು ನಮ್ಮ ರೈತರು ಅಲ್ಲಿ ನಿಜವಾದ ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು, ಆ ಭಾಗದ ಶಾಸಕರು ಏನು ಹೇಳ್ತಾ ಇದ್ದಾರೆ, 80% ಜನ ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತಾವು ಮಾಧ್ಯಮದವರು ದಿನನಿತ್ಯ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ತಾವು ದಿನನಿತ್ಯ ಸಹ ಸೋಷಿಯಲ್ ಮೀಡಿಯಾ ಇರ್ಬೋದು, ತಾವು ತೋರಿಸ್ತಾ ಇದ್ದೀರಿ ವಾಸ್ತವಾಂಶವನ್ನು. ಇವತ್ತು ಬಿಡದಿಯಲ್ಲಿ ಯಾವ ರೀತಿ ಇವತ್ತು ಅಲ್ಲಿನ ರೈತರು ಈ ಒಂದು ಯೋಜನೆಯ ವಿರುದ್ಧವಾಗಿ ಇವತ್ತು ಎಷ್ಟು ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೂ ಹೆಚ್ಚು ಕಾಲ ಈಗಾಗಲೇ ಅಲ್ಲಿ ಇರತಕ್ಕಂಥ ಹೆಣ್ಮಕ್ಳು ಮತ್ತು ರೈತ ಬಂಧುಗಳು ಈಗಾಗಲೇ ಅವರು ಹಗಲು ರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಅದು 1 ವರ್ಷ ಈಗಾಗಲೇ ಪೂರೈಸಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರೈತರು ಈ ಯೋಜನೆಯ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ವಾಸ್ತವಾಂಶ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಸಹ ದುರ್ದೈವ ಏನಪ್ಪ ಅಂತಂದರೆ, ಇದನ್ನು ಈ ಒಂದು ಯೋಜನೆಯನ್ನು ಮಾಡಲೇಬೇಕು ಅಂತ ಪ್ರತಿಷ್ಠೆ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ, ಈಗ ಸರ್ಕಾರಿ ಸಂಸ್ಥೆಗಳು ಈಗ ಸರ್ಕಾರದಲ್ಲಿ ಈಗ ನೀವು GBA ಅಂತ, ಮುಂದೆ ಏನು ಹಿಂದೆ BBMP ಇತ್ತು, ಈಗ ತಾವೇ ಈ ಸರ್ಕಾರ GBA ಮಾಡ್ಕೊಂಡಿದ್ದೀರಿ. ಈಗ ಬೆಂಗಳೂರಲ್ಲಿ ಈಗ ರಾಮನಗರ ಜಿಲ್ಲೆ ಇದ್ದಿದ್ದನ್ನ ಅದನ್ನು ಬೆಂಗಳೂರು ದಕ್ಷಿಣ ಅಂತೇಳಿ ತಾವೇನು ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಈಗಾಗಲೇ BDA ಇದೆ, BMRDA ಇದೆ, ಮತ್ತು ನೀವು BDA ಇದೆ. ಇವೆಲ್ಲ ಇದ್ರೂ ಸಹ ತಾವು ಸರ್ಕಾರದ ಈ ಒಂದು ಅಂಗಸಂಸ್ಥೆಗಳು ಸರ್ಕಾರದಿಂದ ಒಂದು ಯಾವುದೇ ಒಂದು ನೀವು ಯೋಜನೆ ಮಾಡಲಿಕ್ಕೆ ಸಮರ್ಥರಿದ್ರೂ ಸಹ ತಾವು ಖಾಸಗಿಯವ್ರಿಗೆ ಇವತ್ತು ತಾವು ಏನು ಈ ಒಂದು ಯೋಜನೆಯನ್ನು ಕೊಟ್ಟಿದ್ದೀರಿ ಖಾಸಗಿಯವ್ರಿಗೆ. ಆದರೆ ಆ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತೇನು ತಾವು ಮಾಡಲಿಕ್ಕೆ ಹೊರಟಿದ್ದೀರಿ, ಈಗಾಗಲೇ ತಾವೇನು ಬಜೆಟನ್ನು ಮಂಡನೆ ಮಾಡಿದ್ರಿ, ಆ ಬಜೆಟಲ್ಲಿ ಯೋಜನೆಗೆ ಹಣವನ್ನು ಮೀಸಲಿಡಲಿಲ್ಲ ಮೊದಲನೇ ಬಾರಿಗೆ. ನಾನು ಒಂದೇ ಒಂದು ಉದಾಹರಣೆಯನ್ನು ತಮಗೆ ಕೊಡಲಿಕ್ಕೆ ಬಯಸ್ತೀನಿ. ಈ ಹಿಂದೆ ನೈಸ್ ಯೋಜನೆ ವಿರುದ್ಧ ಈಗಾಗಲೇ ಇವತ್ತಿಗೂ ಸಹ ಆ ಯೋಜನೆ ಮಾಡಿ ಇಷ್ಟು ವರ್ಷ ಆದರೂ ಸಹ ಸರ್ಕಾರದಿಂದ 10 ರೂಪಾಯಿ ಒಂದು ರೀತಿ ಎಕರೆ ಅಂತೇಳಿ ಸಾವಿರಾರು ಎಕರೆನ ಈಗಾಗಲೇ ನೈಸ್ ಯೋಜನೆಗೆ ಏನು ಕೊಟ್ಟರು. ಇವತ್ತು ಸಹ ಅಲ್ಲಿನ ರೈತರು ಪಾಪ ಇವತ್ತು ಸಹ ಪರದಾಡ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿನ ಮತ್ತೆ ಇವತ್ತು ಇವರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಅದೇ ರೀತಿ ಇವತ್ತು ಇನ್ನೊಂದು ಪಾಪದ ಕೂಪಕ್ಕೆ ಈ ರಾಜ್ಯದ ರೈತರನ್ನ, ಆ ಭಾಗದ ರೈತರನ್ನ ಇವತ್ತು ಪಾಪದ ಕೂಪಕ್ಕೆ ಈ ಸರ್ಕಾರ ಮತ್ತೆ ತಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ತಾವು ನೋಡಿ ಆ ಯೋಜನೆಗೆ ಹಿಂದೆ 10 ರೂಪಾಯಿಗೆ ಸರ್ಕಾರ ಕೊಟ್ಟು ಅವನು ಸರ್ಕಾರದಿಂದ ಆ ಯೋಜನೆಗೆ ಎಷ್ಟು ಬೇಕಾಗಿದ್ರೂ ಅವನು ಹಣ ತಗೊಬೋದು. ಎಷ್ಟು 1000 ಕೋಟಿ ಹಣ ತಗೊಂಡ್ರು ಸಹ ಅದು ಸರ್ಕಾರ ಶೂರಿಟಿ. ಈ ರೀತಿ ಯಾವನ ಒಬ್ಬ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತಕ್ಕಂಥವನಿಗೆ ನೀವು ರೈತರ ಜಮೀನನ್ನು ಸಹ ನೀವು ದಾರೆ ಎರೆದು ಕೊಟ್ಟು ಅವ್ರಿಗೆ ಸರ್ಕಾರನೇ ಶೂರಿಟಿ ಕೊಟ್ಟರೆ ಅವ್ರು ಯಾವ ಬ್ಯಾಂಕಿಂದ ಎಷ್ಟು 1000 ಕೋಟಿ ತಗೊಂಡ್ರು ಸಹ ನಾಳೆ ಬೆಳಗ್ಗೆ ಅವನು ಡಿಫಾಲ್ಟರ್ ಆದರೆ ಸರ್ಕಾರ ಕಟ್ಟಬೇಕಾಗ್ತದೆ ಹಣವನ್ನು. ಇದೇ ರೀತಿ ನೈಸ್ ಯೋಜನೆಗೆ ಇವರು ಶಕ್ತಿ ತುಂಬಿದಂಥದ್ದು. ಅದೇ ರೀತಿ ಇನ್ನೊಂದು ಯೋಜನೆ ಮಾಡಿಕೊಟ್ಟಿದ್ದಾರೆ, ಅದೇ ಬಿಡದಿ ಟೌನ್ಶಿಪ್ಪು. ಇವತ್ತು ಬಿಡದಿ ಟೌನ್ಶಿಪ್ಗೆ ಅವನು ಯಾವನ ಖಾಸಗಿ ಸಹಭಾಗಿತ್ವದಲ್ಲಿ ಅವನಿಗೇನು ಇವತ್ತು ಯೋಜನೆ ನೀವು ಮಾಡಬೇಕು ಅಂತೇಳಿ ಇವತ್ತೇನು ಅವನಿಗೆ ಶಕ್ತಿ ತುಂಬಲಿಕ್ಕೆ ಹೊರಟಿದ್ದಾರೆ.
ಇವತ್ತು ಅವನಿಗೆ ಶೂರಿಟಿ ಸರ್ಕಾರ. ಇಲ್ಲಿ ಬೆಲೆ ಬಾಳಂತ ಇವತ್ತು 1 ಕೋಟಿ, ಇವತ್ತು ಒಂದೊಂದು ಎಕರೆ ಜಮೀನು ಸುಮಾರು 5 ರಿಂದ 6 ಕೋಟಿ ರೂಪಾಯಿ ಇದೆ. ನೀವು ಹೈವೇಗೆ ಹೋಗಿ ಕೇಳ್ಬೋದು, ತಾವು ಮಾಧ್ಯಮದವರು ತಾವೆಲ್ಲ ಸುದ್ದಿ ಬಿತ್ತರ ಮಾಡ್ತಾ ಇದ್ದೀರಿ. ಅದೇ ರೀತಿ ಇವತ್ತಿನ ದಿವಸ ಇವತ್ತು ಯೋಜನೆಯಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ, 1-2 ಅಲ್ಲ. ಅಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂಥ ನೀರಾವರಿ ಭೂಮಿಯನ್ನು ಇವತ್ತು ಬಹುತೇಕ 80% ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಸಹ ನಾನು. ಆದರೆ ಇವತ್ತಿನ ಈ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನು ಯೋಜನೆಯನ್ನು ನಾನು ಮಾಡೇ ತೀರ್ತೀನಿ, ಯಾರು ಏನು ಬೇಕಾಗಿದ್ರು ಮಾಡಿ ಅಂತೇಳಿ ಈಗಾಗಲೇ ಹಿಂದೆ ಇದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ DC ಆಫೀಸ್ ಮುಂದೆ ರೈತರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಆ ರೈತರು ವಿರೋಧ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ರೈತರಿಗೆ ಗೌರವ ಕೊಟ್ಟು ಮಾತನಾಡಿದರೆ ತಾವು ಮಾಧ್ಯಮದವರು ಅದನ್ನು ತೋರಿಸಿದ್ದೀರಿ ರಾಜ್ಯದ ಜನತೆಗೆ. ನಾನು ಈ ವಿಚಾರದಲ್ಲಿ ಒಂದೇ ಒಂದು ನಾನು ಕೇಳಲಿಕ್ಕೆ ಬಯಸ್ತೀನಿ. ಅವರು ಹೇಳ್ತಾ ಇದ್ರು, ತಾವು ನೋಡಿದ್ದೀರಿ, ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಸುಮಾರು 2.5 3 ಸಾವಿರ ಎಕರೆ ಅಲ್ಲಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲಿನ ಏನು ಮಾಗಡಿ ಆ ಭಾಗದಲ್ಲಿ ಇವತ್ತು ಅಲ್ಲಿ ಏನು ಅಕ್ವೇರ್ ಆಗಿದೆ, ಅಕ್ವೇರ್ ಆಗಿದೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಇವತ್ತು ಮೊನ್ನೆ ಯಾವುದೋ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ರೈತರ ಪರವಾಗಿ ಆ ಯೋಜನೆ ಅಷ್ಟು ಮಾತುಗಳನ್ನ ಮಾತಾಡಿರತಕ್ಕಂಥದ್ದನ್ನು ಒಂದಷ್ಟು ವಿಡಿಯೋನ ಪ್ಲೇ ಮಾಡಿ ಅವರು ಯಾವ ರೀತಿ ಮಾತನಾಡಿದ್ರು ಅಂತೇಳಿ ತೋರಿಸಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರಿಗೆ ನಾನು ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಬಾಲಕೃಷ್ಣ ಅವರು ಯಾವ ರೀತಿ ಮಾತನಾಡಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇನೇನು ಬಿಡಿಸಿ ಹೇಳಬೇಕಾಗಿಲ್ಲ, ತಾವೇ ಈಗಾಗಲೇ ಅದನ್ನು ತೋರಿಸಿದ್ದೀರಿ. ಮಾಗಡಿ ಬಾಲಕೃಷ್ಣ ಅವರೇ, ತಾವು ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಮ್ಗೇನಾದರೂ ಆ ಭಾಗದ ಅದು ನಿಮಗೆ ಮತ ಕೊಟ್ಟು ಗೆಲ್ಸಿರ್ತಕ್ಕಂಥ ಜನ ಅವ್ರಿಗೇನಾದರೂ ಕನಿಷ್ಠ ಗೌರವ ಕೊಡ್ತಕ್ಕಂಥವ್ರು ನೀವೇನಾದರೂ ಆದರೆ ಕೂಡಲೇ ಈ ಯೋಜನೆಯನ್ನು ನೀವು ರದ್ದು ಮಾಡಬೇಕಾಗ್ತದೆ. ಈ ಯೋಜನೆಯನ್ನು ನೀವು ರದ್ದು ಮಾಡಿ ಕೂಡಲೇ ತಾವು ಈ ಏನು ಯೋಜನೆಗೆ ರೈತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ವಾಸ್ತವಾಂಶವನ್ನು ಮಾತನಾಡಿ. ನೀವು ಅಧಿಕಾರದಲ್ಲಿ ಆ ಪಕ್ಷದಲ್ಲಿದ್ದಲ್ಲಿ ಒಂಥರ ಮಾತನಾಡ್ತಕ್ಕಂಥದ್ದು, ನಮ್ಮ ಪಕ್ಷದಲ್ಲಿದ್ದಾಗ ಇನ್ನೊಂದು ಥರ ಮಾತನಾಡ್ತಕ್ಕಂಥದ್ದು, ಈ ಗೋಸುಂಬೆ ರಾಜಕಾರಣವನ್ನು ಈ ರೀತಿ ಗಂಟೆಗೊಂದು ಮಾತನಾಡ್ತಕ್ಕಂಥದ್ದು ನೀವು ಬಿಡಬೇಕಾಗ್ತದೆ. ನೀವು ಇದನ್ನು ಬಿಡಲಿಲ್ಲ, ನೀವು ಪ್ರತಿಷ್ಠೆಯಾಗಿ ನೀವು ತಗೊಂತೀರಿ, ನಾವು ಮಾಡೇ ಮಾಡ್ತೀರಿ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಈಗಾಗಲೇ ಇಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಳೆಯಾಗಿ ಆ ವಾಸ್ತವಾಂಶವನ್ನು ಅವರು ಈಗಾಗಲೇ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಈಗಾಗಲೇ ಅವರು 1 ವರ್ಷ ಆಗಿತ್ತಲ್ಲಿ ರೈತರು ಪ್ರತಿಭಟನೆಗೆ, ಅವರು ನವದೆಹಲಿಯಲ್ಲೇ ಕೂತ್ಕೊಂಡು ಇಲ್ಲಿ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಏನು ಆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರು ಅವತ್ತು ಬಿಡದಿಯಲ್ಲಿ ನಾವು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರಾಜ್ಯದ ಜನತೆಗೆ ಅವರು ಏನು ಸಂದೇಶ ಕೊಡಬೇಕು, ಅಲ್ಲಿನ ರೈತರಿಗೆ ನಾವೇನು ಸಂದೇಶ ಕೊಡಬೇಕು, ನಿಮ್ಮ ಜೊತೆ ಸದಾಕಾಲ ನಾನು ಉಳಿತೇನೆ, ಇಲ್ಲಿ ವಾಸ್ತವಾಂಶ ಏನಿದೆ ಅದನ್ನು ಜನರಿಗೆ ತಿಳಿಸ್ತಾ ಇದ್ದೀವಿ, ನಿಮ್ಮ ಪರವಾಗಿ ನಾವು ಇರ್ತೀರಿ ಅಂತ ಈಗಾಗಲೇ ನಮ್ಮ ಪಕ್ಷದ ಸಂಪೂರ್ಣವಾಗಿ ಆ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ರೈತರ ಪರವಾಗಿ ನಾವು ಹೋರಾಟಕ್ಕೆ ನಿಂತಿದ್ದೇವೆ. ಇದು ಒಂದು ಭಾಗ. ಇದಾದ ನಂತರ ನಾನು ಅವ್ರು ಹೇಳ್ತಾ ಇದ್ರಲ್ಲ 2,500 3,000 ಎಕರೆ ಈಗಾಗಲೇ ಅವರು ಸರ್ಕಾರಿ ಜಾಗ ಇದೆ, ಗೋಮಾಳ ಜಾಗ ಇದೆ ಅಂತ ಹೇಳಿದರು. ಆದರೆ ಇವತ್ತು ಹೇಳ್ತಾರೆ ಅವರು ಆ ಯೋಜನೆ ಪ್ರಾರಂಭ ಆಗೋದಕ್ಕೂ ಮೊದಲು ಈ ರೀತಿ ಹೇಳಿರ್ತಕ್ಕಂಥದ್ದು. ಯೋಜನೆ ಪ್ರಾರಂಭ ಆದಮೇಲೆ ನೋಟಿಫಿಕೇಶನ್ ಮಾಡಬೇಕಲ್ಲ. ಈಗ ಏನು ಹೇಳ್ತಾ ಇದ್ದಾರೆ ನೋಡಿ, ಅಲ್ಲಿದೆ ಉಪನಗರಕ್ಕೆ ಸ್ವಾಧೀನಪಡಿಸಿರುವ ಭೂಮಿ 7,481 ಎಕರೆ. ಅದರಲ್ಲಿ ಉಪನಗರ ಯೋಜನೆಯ ಮೊತ್ತ 18,133 ಕೋಟಿ ರೂಪಾಯಿ. ಬಜೆಟಲ್ಲಿ ಯಾವುದೇ ಹಣವನ್ನು ಮೀಸಲಿಡಲಿಲ್ಲ. ಯಾವನೋ ಖಾಸಗಿಯವನು ಕೊಡ್ತೀನಿ ಅಂತ ಹೇಳ್ತಾರೆ. ಅವನು ಯಾರು, ಅವನು ಯಾವ ಕಂಪ್ನಿ ಏನು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ. ಪ್ರತಿ ಎಕರೆಗೆ ಇವರು ನಿಗದಿಪಡಿಸಿರ್ತಕ್ಕಂಥ ಬೆಲೆ 2.7 ಅಂದರೆ 2,07,00,000. ಅದೇ ನೀವು ಮುಖ್ಯ ರಸ್ತೆಗೆ ಹೈವೇಗೆ ಇರ್ತಕ್ಕಂಥ ಜಾಗವನ್ನು ಇವರು
ಅದಕ್ಕೆ ಇವರು ನಿಗದಿಪಡಿಸಿರ್ತಕ್ಕಂಥದ್ದು 2,19,00,000. ಬಹುತೇಕ ಪ್ರತಿ ಎಕರೆಗೆ ನಿಗದಿಪಡಿಸಿರ್ತಕ್ಕಂಥ ಗರಿಷ್ಠ ಅಂದರೆ ಇದೇನು ಕನಿಷ್ಠ ನಾನು ಹೇಳ್ತಾ ಇದ್ದೀನಿ, ಗರಿಷ್ಠ ಮೊತ್ತ ಎಷ್ಟಪ್ಪ ಅಂತಂದರೆ ಅವರು ಯಾವುದೇ ಒಂದು ಅಲ್ಲಿ ಬೆಲೆ ಬಾಳ್ತಕ್ಕಂಥ ಭೂಮಿ 2,55,00,000 ರೂಪಾಯಿ. 2,55,00,000 ರೂಪಾಯಿಗೆ ನಿಮ್ಗೆ ಹಣ ಎಲ್ಲಿ ಸಹ ನಿಮಗೆ ಅಲ್ಲಿ ಭೂಮಿ ಸಿಗೋದಿಲ್ಲ ಹೈವೇಗೆ. ಇದು ಒಂದು. ಇದ್ರಿಗೆ ಪೂರಕವಾಗಿ ನಾನು ಹೇಳ್ತೀನಿ, ಇದರಲ್ಲಿ ಈಗಾಗಲೇ ಒಟ್ಟು ಖಾತಾದಾರರು ಅಲ್ಲಿರ್ತಕ್ಕಂಥದ್ದು 9 ಹಳ್ಳಿ. ಆ 9 ಹಳ್ಳಿದು ನಾನು ಹೇಳಕ್ಕೆ ಹೋಗೋದಿಲ್ಲ, ತಮಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಒಂದು ವಿಚಾರಕ್ಕೆ ನಾನು ಬರ್ತೀನಿ. ಇದೇನು ನಮ್ಮ ಬೈರ್ಮಂಗಲದಲ್ಲಿ 1,131 ಅಲ್ಲಿರ್ತಕ್ಕಂಥದ್ದು 700 ಎಲ್ಲಿ ಸರ್ ಅದು 1,100 ಅದಿಲ್ಲಪ್ಪ, ಅದು ಟೋಟಲ್ ಮಾತ್ರ ಮಾಡಿದ್ದೀರಿ. ಇನ್ನೊಂದಲ್ರಿ ಇದೆ ಅದರಲ್ಲಿ ಒಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವರು ಇದು ಮಾಡಿದ್ದಾರೆ, ಒಟ್ಟು ಖಾತಾದಾರರು ಇರ್ತಕ್ಕಂಥದ್ದು 7,032. ಅದನ್ನೇ ಕೊಟ್ಟಿದ್ನಲ್ಲ ಸರ್, ಅದನ್ನೇ ಮಿಸ್ ಮಾಡಿದ್ದೇವೆ ಸರ್. ಇದನ್ನು ಕೊಡ್ತೀನಿ, ಡೀಟೇಲ್ ಕೊಡ್ತೀನಿ. ಅದನ್ನು ಮಾಡಿಸಿದೆ, ಅವರು ಮಿಸ್ಟೇಕ್ ಮಾಡಿ ಅಲ್ಲೇ ತಂದು ಅಲ್ಲೇ ಇಟ್ಟಿದ್ದಾರೆ. ಅದು ಕೊಡ್ತೀನಿ ಸರ್. ಇದರಲ್ಲಿ ನಿಮ್ಗೆ ಅದು ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ. ಇದರಲ್ಲಿ ಎಷ್ಟು ಲೋಪಗಳಿದೆ ಅಂಥೇಳಿ ನಿಜಕ್ಕೂ ಸಹ ಭಾಳ ಲೋಪಗಳಿದೆ. ಯಾಕೆ ಅಂತಂದರೆ ಖಾತಾದಾರ ಇರ್ತಕ್ಕಂಥದ್ದು 7,032. ಅದರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.